ದೆವ್ವ ಅಂದರೆ ಭಯ ಇರೋರು ಈ ಸ್ಟೋರಿ ಓದಬೇಡಿ. ಬೆಂಗಳೂರಿನಲ್ಲಿ ಫೋಟೋಗ್ರಾಫರ್ ಎದೆ ನಡುಗಿಸಿದ ರೋಚಕ ಕತೆ. ಬೆಂಗಳೂರಿನ ಯಾವ್ಯಾವುದೋ ಮೂಲೆಗಳಲ್ಲಿ ಫೋಟೋ ತೆಗೆಯೋದು ನನ್ನ ಹವ್ಯಾಸ. ಅಂದು ಕತ್ತಲಾಗ್ತಿದ್ದಂತೆ ನಾನು ಆ ದಾರಿಯಲ್ಲಿ ಹೋಗಬೇಕಾದ್ರೆ ರಸ್ತೆ ದೀಪಗಳು ಒಂದೊಂದಾಗಿ ಹಾರಿ ಹೋದವು. ನನ್ನ ಬೈಕ್ ಎದುರು ನಿಂತಿದ್ದ ಆ ಆಕೃತಿಯ ಕಣ್ಣುಗಳನ್ನು ನೋಡಿ ನನ್ನ ಮೈಯಲ್ಲಿ ರಕ್ತವೇ ಹೆಪ್ಪುಗಟ್ಟಂತಾಯಿತು. ಈತನ ಹೆಸರು ರಾಘವ್, ಬೆಂಗಳೂರಿನ ನಿವಾಸಿ. ಇವರಿಗೆ ನಿಗೂಢ ಘಟನೆಗಳು ಎಲ್ಲಿ ನಡೆಯುತ್ತೋ ಅಲ್ಲಿಗೆ ಹೋಗಿ ತಮ್ಮ ಕ್ಯಾಮರಾ ಕಣ್ಣಲ್ಲಿ ಸೆರೆ ಹಿಡಿಯೋದು ಅಂದರೆ ಬಹಳ ಇಷ್ಟ. ಎಲ್ಲಿ ಏನೇ ಈ ರೀತಿಯ ಸುದ್ದಿಯಾದರೂ ತಟ್ಟಂತ ಸ್ಪಾಟ್ಗೆ ಹೋಗಿ ಬಿಡ್ತಾರೆ. ಆದರೆ ಆ ದಿನ ಅವರಿಗೆ ಆದ ಅನುಭವ ಇದೆಯಲ್ಲ, ಇಂದಿಗೂ ಅದನ್ನು ನೆನೆಸಿಕೊಂಡು ಬೆಚ್ಚಿ ಬೀಳ್ತಾರಂತೆ. ಅಂಥದ್ದೇನಾಯಿತು ಅಂತ ನೀವು ಕೇಳ್ತೀರಾ? ಅದೆಂಥ ಭಯಂಕರ ಅನುಭವ ಅಂತ ಅವರ ಬಾಯಿಂದಲೇ ಕೇಳಿ. ಅಂದು ರಾತ್ರಿ ನಗರದ ಹೊರವಲಯದಲ್ಲಿ ಫೇಮಸ್ ಆಗಿರೋ ಹಳೆ ದಾರಿಯಲ್ಲಿ ನಾನು ಫೋಟೋ ಶೂಟ್ ಮುಗಿಸಿ ವಾಪಸ್ ಬರ್ತಿದ್ದೆ. ರಸ್ತೆ ತುಂಬಾ ನಿರ್ಜನವಾಗಿತ್ತು. ಸುತ್ತಲೂ ದಟ್ಟವಾದ ಮರಗಳು. ನನ್ನ ಬೈಕ್ ಲೈಟ್ ಬೆಳಕಿನಲ್ಲಿ ಆ ರಸ್ತೆ ನೋಡೋಕೆ ತುಂಬ ವಿಚಿತ್ರವಾಗಿ ಕಾಣಿಸ್ತಿತ್ತು. ಇದ್ದಕ್ಕಿದ್ದಂತೆ ನನ್ನ ಬ್ಯಾಗ್ನಲ್ಲಿದ್ದ ಕ್ಯಾಮರಾ ತಾನಾಗಿಯೇ ಕ್ಲಿಕ್ ಆಗಲಿಕ್ಕೆ ಶುರುವಾಯಿತು. ಮೊದಲಿಗೆ ಆ ಸದ್ದು ಕೇಳಿಸಲಿಲ್ಲ. ಆಮೇಲೆ ಏನಿದು ಆಫ್ ಮಾಡಿ ಇಟ್ಟಿದ್ದೆ ಅಲ್ವಾ ಅಂತ ಹೇಳಿ ಬೈಕ್ ಸೈಡಿಗೆ ಹಾಕಿ ಬ್ಯಾಗ್ ಚಿಪ್ ತೆಗೆದು ಚೆಕ್ ಮಾಡಿದೆ. ಕೈಯಲ್ಲಿ ಇಟ್ಟುಕೊಂಡಾಗ ಕ್ಯಾಮರಾ ಮತ್ತೆ ಆನ್ ಆಯಿತು. ಇದ್ದಕ್ಕಿದ್ದಂತೆ ಆನ್ ಆದ ಕ್ಯಾಮರಾ ಎಷ್ಟೇ ಆಫ್ ಮಾಡೋಕ್ಕೆ ಟ್ರೈ ಮಾಡಿದರೂ ಅದು ನನ್ನ ಮಾತೇ ಕೇಳಲಿಲ್ಲ. ಏನೇ ಮಾಡಿದರೂ ಕ್ಲಿಚ್ ಕ್ಲಿಚ್ ಅಂತ ಫೋಟೋ ಕ್ಲಿಕ್ ಆಗ್ತಿತ್ತು. ಕ್ಯಾಮರಾನ ಬೈಕ್ ಮುಂದೆ ಇಟ್ಕೊಂಡು ರಸ್ತೆಗೆ ಕಾಣಿಸುವಂತೆ ಇಟ್ಟುಕೊಂಡೆ. ಆಗ ಕ್ಯಾಮರಾ ಪರದೆಯಲ್ಲಿ ಒಂದು ದೃಶ್ಯ ಮೂಡಿತು. ಅದನ್ನು ನೋಡ್ತಿದ್ದಂತೆ ಕಾಲುಗಳಲ್ಲಿ ನಡುಕ ಬಂತು. ಗಂಟಲಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡ ಅನುಭವ. ಮೈ ಕೊರೆಯುವಂಥ ಚಳಿ. ಹಬ್ಬ, ಈಗಲೂ ಆ ಕ್ಷಣ ನೆನೆಸಿಕೊಂಡ್ರೆ ಮೈ ಜುಮ್ ಅನಿಸುತ್ತೆ. ಅಷ್ಟಕ್ಕೂ ಕ್ಯಾಮರಾ ಕಣ್ಣಿಗೆ ಬಿದ್ದ ಆ ನಿಗೂಢ ರೂಪ ಏನು ಗೊತ್ತಾ? ಕ್ಯಾಮರಾದಲ್ಲಿದ್ದ ದೃಶ್ಯ, ರಸ್ತೆಯ ಮಧ್ಯ ನಿಂತಿದ್ದ ಆ ಆಕೃತಿ, ಅದು ಮನುಷ್ಯನ ಆಕಾರದಲ್ಲಿದ್ದರೂ ಮುಖ ಮಾತ್ರ ಇರಲಿಲ್ಲ. ಕೇವಲ ಒಂದು ಕಪ್ಪು ಆಂತರ. ನಾನು ಭಯದಿಂದ ಸುತ್ತ ನೋಡಿದೆ. ಸುತ್ತಲೂ ಮೌನ ಆವರಿಸಿತ್ತು. ಆದರೆ ರಸ್ತೆ ಬದಿಯ ಪೊದೆಗಳ ಒಳಗಿಂದ ಯಾರೋ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಸದ್ದು ಕೇಳಿಸಿತು. ನಾನು ಆ ಸದ್ದಿನ ಕಡೆಗೆ ಮೊಬೈಲ್ ಟಾರ್ಚ್ ಆನ್ ಮಾಡಿ ಆ ಕಡೆ ತಿರುಗಿಸಿದೆ. ಅಲ್ಲಿದ್ದಿದ್ದು ಕೇವಲ ಸತ್ತ ಮರದ ಕೊಂಬೆಗಳು ಮಾತ್ರ. ಆದರೆ ನಾನು ಕ್ಯಾಮರಾದಲ್ಲಿ ಮತ್ತೆ ಆ ಫೋಟೋ ನೋಡಿದಾಗ ಆ ಆಕೃತಿ ಈಗ ನನ್ನ ಬೈಕ್ನ ಹಿಂಭಾಗದಲ್ಲಿ ನಿಂತಿರುವಂತೆ ಕಾಣುತ್ತಿತ್ತು. ನನ್ನ ಮೈಯೆಲ್ಲ ಒಮ್ಮೆ ಜುಮ್ ಅನಿಸಿತು. ನನ್ನನ್ನೇ ಹಿಂಬಾಲಿಸಿದ ಆ ಕರಾಳ ಶಕ್ತಿ. ಅದನ್ನು ಕಂಡು ನನಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಕ್ಯಾಮರಾನ ಬ್ಯಾಗ್ಗೆ ಹಾಕಿ ಕೀ ಆನ್ ಮಾಡಿದೆ. ಕೀ ಆನ್ ಆಗಿದ್ರೂ ಬೈಕ್ ಸ್ಟಾರ್ಟ್ ಆಗಲಿಲ್ಲ. ಆ ಕೊರೆಯುವ ಚಳಿಯಲ್ಲೂ ಹಣೆಯಿಂದ ಬೆವರು ಕಿತ್ತಿಕೊಳ್ತು. ಬೈಕ್ ಸ್ಟಾರ್ಟ್ ಆಯಿತು, ಮತ್ತೆ ಆಫ್ ಆಯಿತು. ಬೈಕ್ನ ಯಾರೋ ಎಳೆದು ಇಟ್ಟುಕೊಂಡ ಅನುಭವ. ಸುತ್ತಲೂ ತಿರುಗಿದ್ರೆ ಒಂದೇ ಒಂದು ಗಾಡಿ ಬಂದಿಲ್ಲ. ಟೈಮ್ ನೋಡಿದರೆ ಮುಂಜಾನೆ 3:18. ಮೀಟರ್ ಆಫ್ ಆಯಿತು. ಹನುಮಾನ್ ಚಾಲಿಸಾನ ಜೋರಾಗಿ ಹೇಳಿಕೊಂಡೆ. ಮತ್ತೆ ಆ ರಸ್ತೆಗೆ ಬರ್ತಿದ್ದೆ. ಮತ್ತೆ ಬೈಕ್ ಸ್ಟಾರ್ಟ್ ಮಾಡಿ ಜೋರಾಗಿ ಅಲ್ಲಿಂದ ಹೊರಟೆ. ಆದರೆ ಅದೇ ದಾರಿಯೇ ಮುಗಿಯುತ್ತಿರಲಿಲ್ಲ. ಎಷ್ಟೇ ವೇಗವಾಗಿ ಹೋದರೂ ನಾನು ಅದೇ ಜಾಗಕ್ಕೆ ವಾಪಸ್ ಬರ್ತಾ ಇದ್ದೆ. ಯಾವುದೋ ಟೈಮ್ ಲೂಪ್ನಲ್ಲಿ ಸಿಕ್ಕಿಕೊಂಡ ಹಾಗೆ ಅನುಭವ. ಅಷ್ಟೊತ್ತಿಗೆ ನನ್ನ ಕಿವಿಯ ಹತ್ತಿರ ಯಾರೋ ತಣ್ಣನೆಯ ಉಸಿರು ಬಿಟ್ಟರು. ನಾನು ತಿರುಗಿ ನೋಡಿದಾಗ ಆ ಆಕೃತಿ ಗಾಳಿಯಲ್ಲಿ ತೇಲುತ್ತಾ ನನ್ನ ಬೈಕ್ ಹತ್ತಿರವೇ ಬಂತು. ಆ ಆಕೃತಿ ನನ್ನ ಕುತ್ತಿಗೆಯನ್ನು ಹಿಡಿಯಲು ಪ್ರಯತ್ನಿಸಿದಾಗ ನಾನು ಅಪ್ಪಿತಪ್ಪಿ ಬೈಕ್ನಿಂದ ಕೆಳಗೆ ಬಿದ್ದೆ. ಆ ಕ್ಷಣದಲ್ಲಿ ಕೇಳಿಸಿದ್ದು ಒಂದೇ ಒಂದು ಭೀಕರ ಅಟ್ಟಹಾಸದ ನಗು. ಆ ನಗು ಆ ದಾರಿಯ ತುಂಬ ಪ್ರತಿಧ್ವನಿಸುತ್ತಿತ್ತು. ಎದ್ದು ಬಿದ್ದು ಮುಖ್ಯ ರಸ್ತೆಗೆ ಬಂದೆ. ಹೇಗೋ ನಾನು ಅಲ್ಲಿಂದ ಗಾಡಿ ಎತ್ತಿ ಮತ್ತೆ ಸ್ಟಾರ್ಟ್ ಮಾಡಿ ಮುಖ್ಯ ರಸ್ತೆಗೆ ಬಂದು ಅಲ್ಲಿ ಸ್ವಲ್ಪ ಹೆಚ್ಚು ವಾಹನಗಳು ಇದ್ದವು. ಸೈಡಲ್ಲಿ ನಿಂತಿದ್ದ ನನ್ನ ಬಳಿ ಹುಡುಗರ ಗುಂಪಿದ್ದ ಕಾರೊಂದು ಬಂದು ನಿಲ್ತು. ಹೇ ಬ್ರೋ, ಏನಾಯಿತು? ಗಾಡಿ ಪ್ರಾಬ್ಲಮ್ ಆಯಿತಾ ಅಂತ ಕೇಳಿದರು. ನಾನು ಏನು ಹೇಳದೆ ಸ್ವಲ್ಪ ನೀರು ಕೊಡಿ ಅಂತ ಕೇಳಿದೆ. ನೀರಾ? ಏನು ಬ್ರೋ, ನೀರಿಲ್ಲ, ಬಿಯರ್ ಇದೆ ಅಂತ ಹೇಳಿದರು. ಆಮೇಲೆ ಹಿಂದೆಯಿಂದ ಒಬ್ಬ ತಗೊಳ್ಳಿ ಅಂತ ಕೊಟ್ಟ. ಘಟಘಟ ನೀರು ಕುಡಿದು ಅವರಿಗೆ ಥ್ಯಾಂಕ್ಸ್ ಹೇಳಿ
ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿದವನು ಬಾಪೂಜಿ ನಗರದಲ್ಲಿರೋ ಮನೆ ಮುಂದೆನೇ ಆಫ್ ಆಗಿದ್ದು. ಬೆಳಿಗ್ಗೆ ಎದ್ದು ನೋಡಿದರೆ ಏನೂ ಇರಲಿಲ್ಲ. ಏನಾಯಿತು ಅಂತ ಯೋಚನೆ ಮಾಡೋ ಅಷ್ಟು ಸಮಯ ಇರಲಿಲ್ಲ. ಮೊದಲು ಮನೆಯೊಳಗೆ ಹೋಗಿ ಮಂಚದ ಮೇಲೆ ಧೂಪ್ ಅಂತ ಬಿದ್ದೆ. ಕಣ್ಣು ಬಿಟ್ಟಾಗ ಬೆಳಿಗ್ಗೆ 11 ಗಂಟೆ. ರಾತ್ರಿ ನಡೆದಿದ್ದೆಲ್ಲ ತಟ್ಟಂತ ನೆನಪಾಯಿತು. ಎದ್ದವನೇ ಕ್ಯಾಮರಾ ಬ್ಯಾಗ್ ಓಪನ್ ಮಾಡಿ ಚೆಕ್ ಮಾಡಿದೆ. ಆದರೆ ಅದರಲ್ಲಿ ಆ ದಿನದ ಯಾವ ಫೋಟೋಗಳು ಇರಲಿಲ್ಲ. ಬದಲಾಗಿ ಆ ದಾರಿಯ ಫೋಟೋಗಳ ಜಾಗದಲ್ಲಿ ಕೇವಲ ರಕ್ತದ ಕಲೆಗಳಿರುವ ಕಪ್ಪು ಸ್ಕ್ರೀನ್ ಮಾತ್ರ ಇತ್ತು. ಏನಪ್ಪ ಇದು, ನೆನ್ನೆ ನಡೆದಿದ್ದು ನಿಜಾನಾ? ಇಲ್ಲ ನನಗೆ ಆದ ಅನುಭವಗಳು ಹೇಗೆ ಸುಳ್ಳು ಆಗೋಕ್ಕೆ ಸಾಧ್ಯ? ನಾನು ಅಂದು ಅನುಭವಿಸಿದ್ದು ಬರೀ ಭ್ರಮೆಯ? ಇಂದಿಗೂ ನಾನು ಇವತ್ತಿಗೂ ಕತ್ತಲಲ್ಲಿ ಒಬ್ಬಂಟಿಯಾಗಿ ಕ್ಯಾಮರಾ ಹಿಡಿಯೋಕೆ ಹೆದರುತ್ತೇನೆ ಅಂತ ತಮಗಾದ ಅನುಭವವನ್ನು ರಾಘವ್ ಹೇಳಿಕೊಂಡಿದ್ದಾರೆ.